ಗಮನಿಸೋದಾದ್ರೆ ಇದು ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಕೇಳಬೇಕಾದಂಥ ಸುದ್ದಿ. ಇಲ್ಲಿವರೆಗೂ ನಾವು ಪೊಲಿಟಿಕಲ್ ಅಪ್ಡೇಟನ್ನು ನೋಡ್ತಾ ಇದ್ವಿ. ಎಲ್ರಿಗೂ ನೆನಪಿರೋ ಹಾಗೇನೆ 3-4 ವರ್ಷಗಳ ಹಿಂದೆ ಕೋವಿಡ್ ಅನ್ನುವಂಥ ಮಾರಣಾಂತಿಕ ಕಾಯಿಲೆ ನಮ್ಮನ್ನು ಇನ್ನಿಲ್ಲದಂತೆ ಕಾಡಿದೆ. ಸೊ ಅದೇ ರೀತಿಯಾಗಿ ಹೊಸ ಹೊಸ ವೈರಸ್ಗಳು ಹುಟ್ಕೊಳ್ತಾ ಇರೋದು, ಅದರಿಂದ ಸಮಸ್ಯೆಗಳಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಈಗ ನೋಡಿ, GBSಗೆ ಕರ್ನಾಟಕದ ಮೊದಲ ವ್ಯಕ್ತಿ ಸಾವನ್ನಪ್ಪಿರುವಂತಹ ಒಂದು ಪ್ರಕರಣ ನಡೆದಿದೆ. ಎಲ್ಲಿ, ಏನು, ಹೇಗಾಯಿತು ನೋಡೋಣ ಬನ್ನಿ. ಮಹಾ ಆಸ್ಪತ್ರೆಯಲ್ಲಿ ಚಿಕ್ಕೋಡಿ ವ್ಯಕ್ತಿ ನಿಧನವಾಗಿರೋದು. ದೇಶದ 6 ರಾಜ್ಯಗಳಲ್ಲಿ ಈವರೆಗೆ 19 ಜನ ಬಲಿಯಾಗಿದ್ದಾರೆ. ಸೊ ಏನಿದು GBS ಅನ್ನೋದನ್ನ ಒಂದ್ಸತಿ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. ಗುಯಲಿನ್ ಬರ್ರೆ ಸಿಂಡ್ರೋಮ್ ದೇಹದ ನರಮಂಡಲ ಹಾಗೂ ರೋಗ ನಿರೋಧಕ ಶಕ್ತಿ ಮೇಲೆ ಪರಿಣಾಮ ಬೀರುತ್ತೆ. ಈಗಾಗಲೇ 5 ರಾಜ್ಯಗಳಿಗೆ ಹಬ್ಬಿದ್ದು 19 ಮಂದಿಯನ್ನ ಬಲಿ ಪಡ್ಕೊಂಡಿದೆ. ಇದರಲ್ಲಿ ನಮ್ಮ ರಾಜ್ಯದ ಮೊದಲ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಮಹಾರಾಷ್ಟ್ರದಲ್ಲಿ. ಹೇಗೆ ಬರುತ್ತೆ ಕಾಯಿಲೆ ಅನ್ನೋದು ಸಹಜವಾಗಿ ಎಲ್ರಿಗೂ ಇರುವಂತಹ ಪ್ರಶ್ನೆ. ನಿಖರ ಕಾರಣ ಏನು ಅನ್ನೋದು ಇಲ್ಲಿವರೆಗೂ ತಿಳಿದೇ ಬಂದಿಲ್ಲ. ಕಲುಷಿತ ನೀರು, ಆಹಾರ ಸೇವನೆಯಿಂದ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಿ. ಎಲ್ಲಿ ಬೇಕೋ ಅಲ್ಲಿ ನೀರು ಕುಡಿಯೋದು, ಆಹಾರ ಬಳಕೆ ಮಾಡಿಕೊಳ್ಳೋದು ಬಹಳ ಹುಷಾರಾಗಿರಿ. ಸೊ ಎಲ್ಲಿ ಏನಾಗಿದೆ ಅಂತ ನಾವು ನೋಡೋದಾದ್ರೆ ನೋಡಿ, ಕಳೆದ 2 ತಿಂಗಳ ಅವಧಿಯಲ್ಲಿ ದೇಶದ 5 ರಾಜ್ಯಗಳಲ್ಲಿ 18 ಜನರನ್ನ ಬಲಿ ಪಡ್ಕೊಂಡಿದೆ. ಇದೀಗ ಕರ್ನಾಟಕದವರು ಒಬ್ರು. ಟೋಟಲ್ ಆಗಿ 19 ಮಂದಿ 2 ತಿಂಗಳಲ್ಲಿ ಸಾವನ್ನಪ್ಪಿದ್ದಾರೆ. ಸೊ ಇದನ್ನ GBS ಅಂತ ಹೇಳ್ತಾರೆ. ಅಂದ್ರೆ ಗುಯಲಿನ್ ಬರ್ರೆ ಸಿಂಡ್ರೋಮ್ ಅಂತ ಇದನ್ನ ಕರೆಯಲಾಗುತ್ತೆ. ಈಗ ಚಿಕ್ಕೋಡಿಯ 64 ವರ್ಷದ ವೃದ್ಧರೊಬ್ಬರು ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಶನಿವಾರ ಈ ಕಾಯಿಲೆಯಿಂದ ಸಾವಿಗೀಡಾಗಿದ್ದಾರೆ. ದೋನೇವಾಡಿ ಗ್ರಾಮದ ಯತಿಲ್ ಬಾಳಗೊಂಡ ಪಾಟೀಲ್ ಮೃತ ವ್ಯಕ್ತಿ. ಈ ಕಾಯಿಲೆಗೆ ರಾಜ್ಯದವರು ಬಲಿಯಾದಂಥ ಮೊದಲ ಪ್ರಕರಣ ಇದು. ಇದರೊಂದಿಗೆ ಕರ್ನಾಟಕ, ಅಕ್ಕಪಕ್ಕದ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಹಾಗೂ ತಮಿಳುನಾಡಿನಲ್ಲಿ ಈಗಾಗಲೇ ಈ ವ್ಯಾಧಿ ಕಾಣಿಸಿಕೊಂಡಿದೆ. ಇದು ಸಾಂಕ್ರಾಮಿಕ ಅಲ್ಲ, ಭಾರೀ ಪ್ರಮಾಣದಲ್ಲಿ ಮಾರಣಾಂತಿಕವೂ ಅಲ್ಲವಾದರೂ ವ್ಯಾಧಿಗೆ ನಿಖರ ಕಾರಣ ಏನು ಅನ್ನೋದು ಈವರೆಗೂ ಖಚಿತವಾಗಿಲ್ಲ. ಈ ಹಿನ್ನೆಲೆಯಲ್ಲಿ ವಿವಿಧ ರಾಜ್ಯಗಳಲ್ಲಿ ಈ ಕುರಿತು ಆತಂಕ ಕೂಡ ಉಂಟಾಗಿದೆ. ಸೊ ಒಂದು ಗಮನದಲ್ಲಿ ಇಟ್ಕೊಳ್ಬೇಕಾಗಿರೋದು, ಇದು ಸಾಂಕ್ರಾಮಿಕ ಅಲ್ಲ, ಒಬ್ಬರಿಂದ ಒಬ್ರಿಗೆ ಹರಡಲ್ಲ. ಇದು ಬಂದ್ರೆ ಸಾವನ್ನಪ್ತಾರೆ ಅನ್ನುವಂಥದ್ದು ಅಲ್ಲ. ಬಟ್ ಹೆಂಗ್ ಬರ್ತಾ ಇದೆ, ಹೆಂಗ್ ಕಂಟ್ರೋಲ್ ಮಾಡ್ಬೋದು, ಯಾರಲ್ಲಿ ಬರ್ತಾ ಇದೆ ಅದ್ರ ಬಗ್ಗೆ ಐಡಿಯಾ ಇಲ್ಲ.